ಎಲ್ಲರಿಗೂ ನಮಸ್ಕಾರ. ಕನ್ನಡ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ತಮಗೆಲ್ಲರಿಗೂ ಸ್ವಾಗತ. ಈ ಹಿಂದಿನ ವಿಡಿಯೋಗಳಲ್ಲಿ ಕನ್ನಡ ಪ್ರಥಮ ಭಾಷೆಗೆ ಸಂಬಂಧಪಟ್ಟಂತೆ ಕವಿಕೃತಿ ಪರಿಚಯ ಬಗ್ಗೆ ಹಾಗೆ ಪದ್ಯಗಳ ಬಗ್ಗೆ ಯಾವುದು ಬರ್ತವೆ ಮತ್ತು ಯಾವುದನ್ನು ಓದಬೇಕು, ಯಾವುದನ್ನು ಓದುವ ಅವಶ್ಯಕತೆ ಇಲ್ಲ ಅಂತ ನಾನು ತಿಳಿಸಿದ್ದೆ. ಈ ವಿಡಿಯೋದಲ್ಲಿ ಮತ್ತೊಂದು ಅದೇ ರೀತಿಯ ಒಂದು ಪ್ರಶ್ನೆಗಳನ್ನು ನಾನು ತಗೊಂಡು ಬಂದಿದ್ದೆ ನಿಮ್ಮ ಮುಂದೆ. 8-10 ವಾಕ್ಯಗಳಿಗೆ ಸಂಬಂಧಪಟ್ಟಂತೆ ಯಾವ ಪ್ರಶ್ನೆಯನ್ನು ಓದಬೇಕು, ಯಾವ ಪ್ರಶ್ನೆಗಳನ್ನು ಓದುವ ಅವಶ್ಯಕತೆ ಇಲ್ಲ ಅಂಥೇಳಿ. ಈ ಹಿಂದಿನ ಪರೀಕ್ಷಾ ವಿಧಾನದಲ್ಲಿ ನೀಲನಕ್ಷೆ ನಮಗೆ ಕೊಟ್ಟಿರಲಿಲ್ಲ, ಬ್ಲೂ ಪ್ರಿಂಟ್ ಕೊಟ್ಟಿರಲಿಲ್ಲ. ಅದಕ್ಕಾಗಿ 8 ಪಾಠಗಳು 8 ಪದ್ಯಗಳಿತ್ತು. ಮಕ್ಕಳನ್ನ ನಾವು ಯಾವ ರೀತಿ ತಯಾರು ಮಾಡ್ತಾಯಿದ್ವಿ, ಯಾರಾದರೂ ಶಿಕ್ಷಕರು ನೋಡ್ತಾ ಇದ್ರೆ ನಾವು ಅವ್ರಿಗೆ ಹೇಳ್ತಾ ಇದ್ದೀನಿ, ನಮಗೇ ಗೊತ್ತಾಗ್ತಾ ಇರಲಿಲ್ಲ 8-10 ವಾಕ್ಯ ಎಲ್ಲಿಂದ ಕೇಳ್ತಾರೆ ಅಂಥೇಳಿ. ಮತ್ತು ಮಕ್ಕಳಿಗೂ ಕೂಡ ಗೊಂದಲ ಆಗ್ತಾಯಿತ್ತು. ನಾವು ಯಾವುದನ್ನು ಓದಬೇಕು, ಯಾವುದನ್ನು ಓದೋದು ಬೇಡ, ಯಾವುದು ಕೊಡ್ತಾರೆ. ಅಲ್ಲಿ ಕೇಳೋದೇನು, ಪಾಠದ ವಿಭಾಗದಿಂದ ಒಂದು ಪ್ರಶ್ನೆ ಕೇಳ್ತಾಯಿದ್ರು, ಪದ್ಯದ ವಿಭಾಗದಿಂದ ಒಂದು ಪ್ರಶ್ನೆ ಕೇಳ್ತಾಯಿದ್ರು. ಹಾಗಾಗಿ 8 ಪಾಠಗಳಲ್ಲಿ ಯಾವುದನ್ನು ಓದಬೇಕು, ಯಾವುದನ್ನು ಬಿಡಬೇಕು ಅನ್ನೋ ಒಂದು ಗೊಂದಲ ಇರ್ತಾಯಿತ್ತು. ಮತ್ತು ಕೆಲವು ಮಕ್ಕಳು 125ಕ್ಕೆ 125 ಅಂಕವನ್ನು ಪಡೆಯುವಂತಹ ಮಗು ಎಲ್ಲ ಪಾಠಗಳನ್ನು ಓದಿ ಅಭ್ಯಾಸ ಮಾಡ್ತಾಯಿತ್ತು. ಅದು ಒಳ್ಳೆಯದೇ, ಅದು ಇರಬೇಕಾಗಿತ್ತು. ಆದರೆ ಈಗ ಕೆಲವೊಂದು ಮಕ್ಕಳನ್ನು ದೃಷ್ಟಿಯಲ್ಲಿಟ್ಕೊಂಡು ನಮ್ಮ ಕರ್ನಾಟಕ ಸರ್ಕಾರ ಒಂದು ಹೊಸದಾದ ಬದಲಾವಣೆಯನ್ನು ತಂದಿದೆ. ಅದರ ಪ್ರಕಾರ ಯಾವ ಪಾಠದಿಂದ ಕೊಡ್ತಾರೆ ಅನ್ನೋದನ್ನು ನೇರವಾಗಿ ಇಲ್ಲಿ ನಮಗೆ ಹೇಳಿಬಿಟ್ಟಿದ್ದಾರೆ. ಹಾಗಾಗಿ ಈಗ 10ನೇ ತರಗತಿ ಓದ್ತಿರುವಂಥ ಮಕ್ಕಳೇ, ನಿಮಗಿದು ಬಹಳಷ್ಟು ಉಪಯುಕ್ತ ಆಗುತ್ತೆ. ಒಳ್ಳೆಯ ಅಂಕಗಳನ್ನು ನೀವು ತೆಗೆದುಕೊಳ್ಳೋದಕ್ಕೆ ಇದು ತುಂಬ ಒಳ್ಳೆಯ ಸಮಯ, ಸುಸಂದರ್ಭ. ಇದನ್ನು ನೀವು ಅಳವಡಿಸ್ಕೊಂಡು ಒಳ್ಳೆಯ ಅಂಕಗಳನ್ನು ತಗೊಳ್ಳಿ ಅಂಥೇಳಿ ನಾನು ನಿಮ್ಮಲ್ಲಿ ಭಾವಿಸ್ತೇನೆ. ಅದರಂತೆ ಈಗ ಇವತ್ತಿನ ತರಗತಿಯಲ್ಲಿ 8-10 ವಾಕ್ಯಗಳಿಗೆ ಸಂಬಂಧಪಟ್ಟಂತೆ ಯಾವ ಪಾಠದಿಂದ ಅಥವಾ ಯಾವ ಪದ್ಯದಿಂದ ಕೇಳ್ತಾರೆ ಅದನ್ನು ನಾವು ನೋಡೋಣ. ನಿಮಗೆ ಇದಕ್ಕಿಂತ ಮೊದಲು 8-10 ವಾಕ್ಯ ನಾನು ನಿಮಗೆ ತಿಳಿಸ್ಬಿಡ್ತೀನಿ ಯಾವ ರೀತಿ ಕೇಳ್ತಾರೆ ಅಂಥೇಳಿ. ಇದು 42ನೇ ಪ್ರಶ್ನೆ ಆಗಿರ್ತದೆ ಪ್ರಶ್ನೆ ಪತ್ರಿಕೆಯಲ್ಲಿ. 41ನೇ ಪ್ರಶ್ನೆ ಪಾಠಕ್ಕೆ ಸಂಬಂಧಪಟ್ಟಂತೆ ಕೇಳ್ತಾರೆ. ಅದರಲ್ಲಿ ಒಂದೇ ಪಾಠದಲ್ಲಿ 2 ಪ್ರಶ್ನೆಗಳು, ಅದು ಆಯ್ಕೆ ಇರ್ತದೆ. ಯಾವುದಾದ್ರೂ ಒಂದು ಪ್ರಶ್ನೆಯನ್ನು ಬರೀಬೇಕು. 42ನೇ ಪ್ರಶ್ನೆ ಪದ್ಯದಿಂದ ಕೇಳ್ತಾರೆ. ಯಾವುದಾದ್ರೂ ಒಂದು ಪದ್ಯದಿಂದ 2 ಪ್ರಶ್ನೆಯನ್ನು ಆಯ್ಕೆ ಮಾಡಿಕೊಂಡು ಅದರಲ್ಲಿ ನಿಮಗೆ ಒಂದು ಪ್ರಶ್ನೆ ಒಂದು ನಿಮಗೆ ಚಾಯ್ಸ್ ಇರ್ತದೆ. ಅದನ್ನು ನೀವು ಯಾವುದಾದ್ರೂ ಒಂದು ಪ್ರಶ್ನೆಯನ್ನು ನೀವು ಬರೀಬೇಕಾಗತ್ತೆ. ಹಾಗಾದರೆ ಯಾವುದನ್ನು ಓದಬೇಕು, ಯಾವುದನ್ನು ಬಿಡಬೇಕು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ. ಪಾಠದ ವಿಭಾಗದಲ್ಲಿ ಬಹಳ ಸುಲಭವಾಗಿ ಮಾಡಿಬಿಟ್ಟಿದ್ದಾರೆ. ನಮಗೆ 8 ಪಾಠಗಳಿತ್ತು. 8 ಪಾಠಗಳಲ್ಲಿ ಯಾವುದು ಓದಬೇಕು ಬಿಡಬೇಕು ಅಂತ ಗೊತ್ತಾಗ್ತಾ ಇರಲಿಲ್ಲ ಹಿಂದೆ. ಆದರೆ ಈಗ 2025-26ನೇ ಸಾಲಿನಲ್ಲಿ ಶಬರಿಯಲ್ಲಿರುವಂತಹ ಪ್ರಶ್ನೆ, ಈ ಶಬರಿಯಲ್ಲಿ 3 ಪ್ರಶ್ನೆಗಳಿದ್ದಾವೆ. ಗಮನ ಇಟ್ಟು ಕೇಳಿ, ಅದು ಕೂಡ ಮತ್ತೆ ಕನ್ಫ್ಯೂಷನ್ ಮಾಡ್ಕೋಬೇಡಿ. 8-10 ವಾಕ್ಯಕ್ಕೆ ಸಂಬಂಧಪಟ್ಟಂತೆ 3 ಪ್ರಶ್ನೆಗಳಿದ್ದಾವೆ. ಆ 3 ಪ್ರಶ್ನೆಗಳಲ್ಲಿ ನೀವು ಯಾವುದಾದ್ರೂ 2 ಪ್ರಶ್ನೆಯನ್ನು ಓದಲೇಬೇಕು. ಓದೋಕ್ಕಾಗಲ್ವಾ? ಈ ಹಿಂದೆ ನಾವು 8 ಪಾಠದಲ್ಲಿರುವಂಥ ಪ್ರಶ್ನೆಗಳನ್ನ ಓದ್ತಾ ಇದ್ವಿ. ಆದರೆ ಈಗ ಪಾಠದ ವಿಭಾಗದಲ್ಲಿ ಅದು ಶಬರಿ ಪಾಠದಿಂದನೇ ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಬೇರೆ ಪಾಠಗಳಲ್ಲಿ ಕೊಡಲ್ವಾ ಅಂತಂದರೆ ಖಂಡಿತವಾಗ್ಲೂ ಕೊಡಲ್ಲ. ಶಬರಿ ಪಾಠದಿಂದನೇ ಕೊಡ್ತಾರೆ 8-10 ವಾಕ್ಯದ ಪ್ರಶ್ನೆ. ಹಾಗಾಗಿ ಇದರಲ್ಲಿ 3 ಪ್ರಶ್ನೆಗಳಿದ್ದಾವೆ. ನೀವು ಕನಿಷ್ಠ ಪಕ್ಷ 2 ಪ್ರಶ್ನೆಗಳಿಗಾದರೂ ನೀವು ತಯಾರಿಯನ್ನು ಮಾಡಿಕೊಳ್ಬೇಕು, ಸಿದ್ಧ ಆಗಬೇಕಾಗತ್ತೆ. ಇದು ಪಾಠದ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಇದು ಕ್ಲಿಯರ್ ಆಯಿತು. ಇನ್ನು ಉಳಿದಂತೆ ಪದ್ಯಗಳಲ್ಲಿ ಯಾವುದು ಕೇಳ್ತಾರೆ, ಇಲ್ಲಿ ಸ್ವಲ್ಪ ನಮ್ಗೆ ಗೊಂದಲ ಉಂಟು ಮಾಡಿದ್ದಾರೆ. ಯಾಕೆಂತಂದರೆ 4 ಅಂಕದ ಪ್ರಶ್ನೆಗಳನ್ನು ಈ 3 ಪದ್ಯಗಳಲ್ಲಿ ಕೇಳ್ತಾರೆ. ಅದು ಭಾವಾರ್ಥ ಆಗಿರ್ಬೋದು, ಅಥವಾ ಪದ್ಯ ಆಗಿರ್ಬೋದು, ಅಥವಾ 8-10 ವಾಕ್ಯದ ಪ್ರಶ್ನೆ ಆಗಿರ್ಬೋದು. ನಾನು ಹಿಂದೆ ಪದ್ಯವನ್ನು ಹೇಳಿಬಿಟ್ಟೆ. ಈ 3 ಪದ್ಯಗಳಲ್ಲೇ ಕೊಡ್ತಾರೆ. ಯಾಕೆಂದರೆ ಪದ್ಯಕ್ಕೆ 4 ಅಂಕ, 4 ಅಂಕದ ಒಂದು ಪ್ರಶ್ನೆ ಅಂತ ನೀಲನಕ್ಷೆಯಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ನಾನು ಆ ರೀತಿ ಊಹೆ ಮಾಡಿ ಈ 4 ಪದ್ಯಗಳಲ್ಲೇ ಕಂಠಪಾಠ ಕೊಡ್ತಾರೆ. ಹಾಗೆ 8-10 ವಾಕ್ಯದ ಪ್ರಶ್ನೆಗಳು ಕೂಡ ಪದ್ಯದ ವಿಭಾಗದಲ್ಲಿ ಇದೇ ಪದ್ಯಗಳಲ್ಲಿ ಬರ್ತದೆ. ಒಂದು ಸಂಕಲ್ಪ ಗೀತೆ, ಕೌರವೇಂದ್ರನ ಕೊಂದೆ ನೀನು, ವೀರಲ್ಲವ. ಪ್ರತಿ ಪದ್ಯದಲ್ಲೂ 2 ಪ್ರಶ್ನೆಗಳಿದ್ದಾವೆ 8-10 ವಾಕ್ಯಕ್ಕೆ ಸಂಬಂಧಪಟ್ಟಂತೆ. ಹಾಗಾಗಿ ನೀವು ಅದರಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆಯನ್ನು ನೀವು ಚೆನ್ನಾಗಿ ಅಭ್ಯಾಸ ಮಾಡಿದ್ದೆ ಆದರೆ ಪದ್ಯದ ವಿಭಾಗದಲ್ಲಿ ಈ 3 ಪದ್ಯಗಳಲ್ಲಿಯೇ 8-10 ವಾಕ್ಯ ಕೊಡ್ತಾರೆ. ಉಳಿದಂತೆ ನಿಮಗೆ
ಕೊಡಲ್ವಾ ಅಂತಂದರೆ ಖಂಡಿತವಾಗಲೂ ಕೊಡಲ್ಲ. ಹಕ್ಕಿ ಹಾರುತ್ತದೆ ನೋಡಿದ್ರೆ ಕೊಡೋದಿಲ್ಲ, ಹಸಿರು ಕೊಡೋದಿಲ್ಲ, ಹಾಗೆ ಕೆಮ್ಮನೆ ಮೀಸೆ ಹೊತ್ತನೆ ಕೊಡೋದಿಲ್ಲ, ಈ ಪದ್ಯಗಳು ಉಳಿದಂತೆ ಯಾವ ಹಲಗಲಿ ಬೇಡರಲ್ಲೂ ಕೊಡೋದಿಲ್ಲ. ಈ ಪದ್ಯಗಳನ್ನು ಬಿಟ್ಟು ಈ 3 ಪದ್ಯದಲ್ಲಿನೇ 8-10 ವಾಕ್ಯವನ್ನು ಕೊಡ್ತಾರೆ. ಇದು 8-10 ವಾಕ್ಯಕ್ಕೆ ಸಂಬಂಧಪಟ್ಟಂತೆ. ಹಾಗೆ ಭಾವಾರ್ಥಕ್ಕೂ ಕೂಡ ನಾನು ಇಲ್ಲಿ ಹೇಳಿಬಿಡ್ತೀನಿ ನೋಡಿ. ಭಾವಾರ್ಥನೂ ಕೂಡ 4 ಅಂಕದ ಪ್ರಶ್ನೆ ಆಗಿರೋದ್ರಿಂದ ಇದೇ ಪದ್ಯಗಳಿಂದ ಭಾವಾರ್ಥನೂ ಕೂಡ ಕೇಳ್ತಾರೆ. ಸಂಕಲ್ಪ ಗೀತೆಯಿಂದ ಭಾವಾರ್ಥ ಕೇಳ್ತಾರೆ. ಭಾವಾರ್ಥ ಅಥವಾ ಸಾರಾಂಶ ಬರೆಯುವಂಥದ್ದು, ಆ ಸಾರಾಂಶವನ್ನು ಬರೆಯುವಂಥದ್ದು ಕೂಡ ಸಂಕಲ್ಪ ಗೀತೆಯಿಂದನೇ ಕೇಳ್ತಾರೆ. ಕೌರವೇಂದ್ರನ ಕೊಂದೆ ನೀನು ಅಥವಾ ವೀರಲವ ಪದ್ಯದಿಂದ ಕೇಳ್ತಾರೆ. ಇದಕ್ಕೂ ಕೂಡ ನಾನು ಇಲ್ಲೇ ನಿಮಗೆ ಕ್ಲಾರಿಟಿ ಕೊಡ್ತಾ ಇದ್ದೀನಿ. ಬೇರೆ ಪದ್ಯಗಳಿಂದ ಭಾವಾರ್ಥ ಕೇಳಲ್ವಾ? ದಯವಿಟ್ಟು ನೀವು ನಂಬಿ, ಆ ಬೇರೆ ಪದ್ಯಗಳಿಂದ ಭಾವಾರ್ಥ ಕೇಳೋದಿಲ್ಲ. ಇದೇ ಪದ್ಯಗಳಿಂದ ನಿಮಗೆ ಭಾವಾರ್ಥವನ್ನು ಕೇಳ್ತಾರೆ. ಇಲ್ಲಿಗೆ ನಿಮಗೆ 8-10 ವಾಕ್ಯ ಪಾಠಕ್ಕೆ ಸಂಬಂಧಪಟ್ಟಂತೆ ಶಬರಿ ಪಾಠದಿಂದ 8-10 ವಾಕ್ಯ ಕನ್ಫರ್ಮಾಗಿ ಬರ್ತದೆ. ಹಾಗೆ ಪದ್ಯಗಳಲ್ಲಿ ಸಂಕಲ್ಪ ಗೀತೆ, ಕೌರವೇಂದ್ರನ ಕೊಂದೆ ನೀನು, ವೀರಲವ ಪದ್ಯದಲ್ಲಿ ನಿಮಗೆ 8-10 ವಾಕ್ಯ ಕೊಡ್ತಾರೆ. ಮತ್ತು ಭಾವಾರ್ಥನೂ ಕೂಡ ಇದೇ ಪದ್ಯಗಳಿಂದ ಕೇಳ್ತಾರೆ. ಬೇರೆ ಪದ್ಯಗಳಿಂದ ಭಾವಾರ್ಥ ಕೇಳಲ್ಲ ಅಂದರೆ ಖಂಡಿತವಾಗಲೂ ಕೂಡ ಕೇಳೋದಿಲ್ಲ. ಹಾಗಾಗಿ ಇದನ್ನು ಇಷ್ಟನ್ನು ನೀವು ಚೆನ್ನಾಗಿ ಅಭ್ಯಾಸ ಮಾಡಿದ್ದೆ ಆದರೆ ಭಾಳಷ್ಟು ಸುಲಭವಾಗಿ ನಿಮಗೆ ಇಲ್ಲಿ ಎಷ್ಟು ಅಂಕ ಸಿಗುತ್ತೆ ಅಂದರೆ 8-10 ವಾಕ್ಯಕ್ಕೆ 2 ಪ್ರಶ್ನೆಗಳು, 2 ಪ್ರಶ್ನೆಗಳಿಗೆ ಒಂದೊಂದು ಪ್ರಶ್ನೆಗೆ 4 ಅಂಕ ಅಂದರೆ 8 ಅಂಕ ಸಿಗ್ತದೆ. ಹಾಗೆ ಭಾವಾರ್ಥಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಯಾವುದಾದ್ರೂ ಒಂದು ಕೇಳ್ತಾರೆ, ಅಲ್ಲಿ 4 ಅಂಕ ಸಿಗ್ತದೆ. ಬಹಳಷ್ಟು ಯಾಕೆ ಅಂತಂದರೆ ಹೆಚ್ಚು ಅಂಕವನ್ನು ನಿರೀಕ್ಷೆ ಮಾಡುವಂಥ ಪ್ರಶ್ನೆಗಳಿವು ಮುಖ್ಯ ಪ್ರಶ್ನೆಗಳಾಗೋದ್ರಿಂದ ನಿಮಗೆ ಇದನ್ನು ತಿಳಿಸ್ತಾ ಇದ್ದೀನಿ. ಹಾಗಾಗಿ ಈ ವಿಡಿಯೋವನ್ನು ಮತ್ತು ಈ ಒಂದು ಮಾಹಿತಿಯನ್ನು ನೀವು ಸದ್ಬಳಕೆ ಮಾಡಿಕೊಳ್ಳಿ ಅಂಥೇಳಿ ನಾನು ನಿಮ್ಮಲ್ಲಿ ಕೋರ್ತಾ ಇದ್ದೀನಿ. ಈ ಸಲ ಎಲ್ಲ ಮಕ್ಕಳು ಉತ್ತೀರ್ಣ ಆಗಬೇಕು ಮತ್ತು ಒಳ್ಳೆಯ ಅಂಕಗಳನ್ನು ತಗೊಳ್ಬೇಕು ಅನ್ನೋದು ನಮ್ಮ ಕರ್ನಾಟಕ ಸರ್ಕಾರದ ಶಿಕ್ಷಣ ಇಲಾಖೆಯ ಒಂದು ಉದ್ದೇಶ ಮತ್ತು ಗುರಿಯಾಗಿರ್ತದೆ. ಮತ್ತು ನಮ್ಮ ಗುರಿಯೂ ಕೂಡ ಹಾಗೆ. ನಮ್ಮ ಎಲ್ಲ ಮಕ್ಕಳು ಒಳ್ಳೆಯ ಅಂಕಗಳನ್ನು ಪಡ್ಕೊಂಡ್ರೆ ನಮಗೆ ಅದು ಒಂದು ಒಳ್ಳೆಯ ಸಂತೋಷವನ್ನು ತಂದು ಕೊಡ್ತದೆ ಅಂತ ಹೇಳಿ ಭಾವಿಸ್ತೀನಿ. ಇನ್ನು ಮುಂದಿನ ತರಗತಿಯಲ್ಲಿ 1 ವಾಕ್ಯ, 2-3 ವಾಕ್ಯ ಸಂದರ್ಭಗಳಿಗೆ ಸಂಬಂಧಪಟ್ಟಂತೆ ಯಾವ ಪಾಠದಿಂದ ಕೇಳ್ತಾರೆ, ಯಾವುದನ್ನು ನಾವು ಓದಬೇಕು, ಯಾವುದನ್ನು ಓದೋ ಅವಶ್ಯಕತೆ ಇಲ್ಲ ಅಂತ ನಿಮಗೆ ತಿಳಿಸ್ತೀನಿ. ಅಲ್ಲಿವರೆಗೂ ಈ ವಿಡಿಯೋವನ್ನು ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕನ್ನು ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಮತ್ತು ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.